ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಆರಾಮದೇವಿ ನೋಡ್ರಿ ಫ್ರೆಂಡ್ಸ್. ಕತೆ ಹೆಂಗೆ ಬರತ್ತವ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿರಿ. ಆಮೇಲೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಕತೆ ಹೆಂಗೆ ನಡ್ಕೊಂಡು ಹೊಂಟೈತಿ ಅನ್ನೋದನ್ನ ನೀವು ತಪ್ಪದೆ ನನಗೆ ತಿಳಿಸ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ನನಗೆ ಕತೆ ಮುಂದುವರ್ಸ್ಕೊಂಡು ಹೋಗೋಕೆ ಭಾಳ ಉತ್ಸಾಹ ಬರ್ತೈತ್ರಿ. ಹಾಗಾಗಿ ಈಗ ಜ್ಯೋತಿದು ಮದುವೆ ಮಾಡಿಕೊಟ್ಟಿದ್ವಿ. ಗಂಡ ಅತ್ತಿ ಮಾವ ಎಲ್ಲ ಉರ್ಸೋರು. ಆಮೇಲೆ ಬರ್ತಾ ಬರ್ತಾ ಗಂಡದ ಜ್ಯೋತಿ ಮೇಲೆ ಪ್ರೀತಿ ಜಾಸ್ತಿ ಆಗಿ ಚೆನ್ನಾಗಿ ನೋಡ್ಕೊಳಕತ್ತ. ಆಮೇಲೆ ಇದಕ್ಕಿದ್ದಂಗೆ ಹಾಕಿದ್ದು ಸೀರೆನೂ ಮಾಡಲಿಲ್ಲ, ಏನಿಲ್ಲ. ನಾವು ಅದೇ ಸೀಮಂತ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೀಮಂತ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತು ಹೆರಿಗೆ ನೋವು ಕಾಣಿಸ್ಕೊಂಡು ಅಂತಂದು ಹೆರಿಗೆನ ಮಾಡಿಸಿದಂಗೆ ಆಯಿತು ಫ್ರೆಂಡ್ಸ್. ಅದೇ ನಾನು ಮಾಡ್ಬೇಕಂತ ಅಂದ್ಕೊಂಡಿರ್ತೇನೆ, ಅದು ಬೇರೆನೇ ಆಗೋಗಿರ್ತೈತಿ. ಹಾಗಾಗಿ ನಿಮ್ಮದು ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಈಗ ಇರಲಿ ಅಂತ ಕೇಳ್ಕೊಳಕತ್ತೇನೆ ರೀ. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಜ್ಯೋತಿ ಆರಾಮದೇನವ? ಹ್ಞೂ ಬೇಮ್ಮ ಆರಾಮದ ನೋಡು. ನೀ ಆರಾಮದೇನ? ಯಾವಾಗ ಬಂದಿದ್ದೆಮ್ಮ? ನಾನು ಬಂದಿದ್ದೆ. ಅಲ್ಲ ಶಕುಂತಲ, ನಿನಗೆ ತಿಳಿತೈತೆ ಇಲ್ಲ ಬಾಣಂತಿ ಹುಡುಗಿನ ಹೆಂಗೆ ತಲೆ ಕಟ್ಕೊಂಡಿಲ್ಲ, ಹೆಂಗೆ ಹಂಗೆ ಕರ್ಕೊಂಬಂದಿದ್ಯಲ್ಲ ತೀರಾ ಅಲ್ಲೇನು ಕಟ್ಕೊಳಕ್ಕೆ ನಿನಗೆ ತಲೆಗೆ ಒಂದು ಇದನ್ನು ಸಿಗಲಿಲ್ಲೇನ? ಹರಿಬಿ ಅಂತದರ ತೊಗೊಂಡು ಕಟ್ಕೊಂಡು ಬರ್ಬೇಕಿಲ್ಲ? ಹಾಂ ಯವ್ವ, ನನಗೆ ತಿಳಿಲಿಲ್ಲಂಗಿರ್ತೈತೇನ ತಲೆಗೆ ಕಟ್ಟೋಣ ಅಂತಂದು ಹರಿಬಿನ ಹುಡುಕಿದ್ನಿ, ಎಲ್ಲ ಸಿಗಲಿಲ್ಲ. ಒಂದು ಖರ್ಚಿಪ್ಪು ಸಿಗಲಿಲ್ಲ ಅಲ್ಲಿ. ಹಾಗಾಗಿ ಮತ್ತೆ ಏನು ಮಾಡೋದು, ಬಿಸಿಲು ಒಂದು ಹತ್ತಿತ್ತಲ್ಲ, ನಡಿತೈತಿ ತಗೋ ಅಂತಂದು ಕಿವ್ಯಾಗ ಹತ್ತಿ ಇಟ್ಕೊಂಡು ತಗ ನಡಿತೈತಿ. ಎರಡು ಕಿವ್ಯಾಗ ಹತ್ತಿ ಅದನ್ನ ಹಿಡ್ಕೊಂಡು ಕರ್ಕೊಂಬಂದನಿ. ಭಾಳ ನಿಜ ಮಾಡಬೇಡ, ಬಡ 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 ಹೇಳೋದಕ್ಕೆ ಒಳಗೆ ಕರ್ಕೊಂಡು ಹೋಗೋಣ. ಆಗ್ತದೆ. ನಾಯಿ ಕಣ್ಣು, ನರಿ ಕಣ್ಣು, ಪಿಚಾಚಿ ಕಣ್ಣು, ಎಲ್ಲ ಕಣ್ಣು ಹೋಗ್ಲಿ. ಥೂ 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 ನವ ನೀನು. ಥೂ ನಡಿ ಒಳಂದಿ, ಒಳಗೋಗು. ಅಮ್ಮ ಒಳಗೋಗ್ತಾನೆ. ಕೂಸು ಭಾಳ ಅಳಕತ್ತಿತ್ತು, ಹಾಲು ಕುಡಿಸ್ತಂತೇಳಿ ಎದಿ ಅದನ್ನು ತೊಳ್ಕೊಂಡು ಹಾಲು ಕುಡಿಸ್ಬೇಕು ಏನ. ಹಂಗೆ ಕುಡ್ಸಕ್ಕೆ ಹೋಗಬೇಡ, ಹುಡುಗ ಮತ್ತು ಇದು ಹಾಕತಿ. ಯಾವಾಗ ಮೊನ್ನೇನು ಹೇಳಿ, ನಾನು ದವಾಖಾನೆಗೆ ಹೇಳಿದ್ದೆ, ಯಾವಾಗಾರ ಮತ್ತು ಬಾತ್ರೂಮಿಗೆ ಹೋಗಿ ಬಂದ್ರೆ ನೀನು ಯಾಡಕ್ಕೆ ಹೋದ್ರೂ ಒಂದಕ್ಕೆ ಹೋದ್ರೂ ಇದು ತೊಳ್ಕೊಂಬಂದು ಹಾಲು ಕುಡಿಸ್ಬೇಕು, ಹಂಗೆ ಕುಡ್ಸಂಗಿಲ್ಲ ಅಂತಂದು ಹೇಳೀನಿ. ಹಂಗೆ ಮಾಡಕತ್ತಾಳ ತಗೋ. ಹಂಗಾದ್ರೆ ಸರಿ ತಗೋ, ಒಳಗೆ ಹೋಗ್ರಿ. ನಾ ಬಂದು ಇದನ್ನ ಚೆಲ್ಲಿ ಬರ್ತಾನಂತ ಹಂಗಂತ ಅತ್ಲಾಗ ಹೋಗಿ ಕೆಟ್ಟ ಬಿಸಿಲು ತಿನ್ಮ್ಯಾಗ ಬಂದಿರಿ. ಹ್ಞೂ ಯವ್ವ ಒಳಗೆ ಹೋಗೋ ತಗೋ. ಹಂಗಾರ ಯವ್ವ ಒಳಗೆ ಹೋಗ್ಲ ನಾನು. ಅಜ್ಜಿ ಎಲ್ಲ ಹೇಳೋದಕ್ಕೆ ಮುಗಿತೇನೆ. ಕೂಸು ಮಕ್ಕೊಂಡತಿ, ಹೆಬಿಸಿ ಹಾಲಾರ ಕುಡಿಸ್ತಾನೆ. ಹ್ಞೂವಾ ಹೋಗು. ನಾನು ಮತ್ತೆ ಬದುಕು ಹಂಗೆ ಬಿದ್ದವು. ನಾನು ಹೋಗಿ ಒಂದಿಟ್ಟು ಅಡುಗೆ ಮಾಡ್ತಾನೆ, ಏನಾರ ಒಂದಿಟ್ಟು ಬಿಸಿದು ಒಂದಿಟ್ಟು ಗಂಜಿ ಮಾಡ್ಕೊಡ್ತಾನೆ. ಗಂಜಿ ಕುಡಿ, ಆಮೇಲೆ ಅನ್ಕಂತ ಒಂದಿಟ್ಟು ಅನ್ನ ಸಾರು ಉಣ್ಣುವಂತೆ ಬಿಸಿ ಅನ್ನ ಸಾರು ಮಾಡ್ತಾನೆ. ಉಣ್ಣುವಂತೆ ಹೋಗು. ಕೂಸಿಗೆ ಒಂದಿಟ್ಟು ಹಾಲು ಕುಡಿಸು. ಅವ್ವ ಇದ್ರಾಗ ಹೊಲ್ಯಾಗ ಇಡ್ಲಿ ಹೊಲ್ಯಾಗ ನೀರಿಟ್ಟಾಳ. ನಾನು ನೋಡು ಹೋಗಿ ಕೈಕಾಲು ಮುಖ ತೊಳ್ಕ. ಬಿಸಿನೀರನ್ನೇ ಹೊಟ್ಟೆ ತಂಡಿ ಮುಟ್ಟಿಸ್ಕೊಳಕ್ಕೆ ಹೋಗ್ಬಾರ್ದು. ಏನೋ ಹುಡುಗ ಶೀತ ಕತ್ ಮತ್ತೆ. ಅಮ್ಮ ನಾನು ಒಂದಿಟ್ಟು ಹೊಲ ಕಡೆಗೆ ಹೋಗ್ಬರ್ತಾನೆ. ಆಕಳ ಏನು ಮಾಡಕತ್ತಾವ ನೋಡಿ ಮೇವು ಹಾಕಿ ಹೊಲಕ್ಕೆ ಹೋಗ್ಬರ್ತಾನೆ. ಆಯ್ತು ಹೋಗ್ಬಾ. ಮತ್ತು ಬರೀ ಜ್ಯೋತಿ ಮನೆದಾಗ ಏನು ತೋರಿಸೋದೊಂದು ಮತ್ತು ನಮ್ಮ ಮನೆದು ಒಂದಿಟ್ಟು ತೋರಿಸೋಣ ವೀಡಿಯೋಸು ಅಂತಂದು ಕತಿನ ನಮ್ಮ ಮನೆದು ಒಂದಿಷ್ಟು ತೋರ್ಸಾಕತ್ತಾನೆ ರೀ. ಮತ್ತು ಅದ ಒಂದು ಆದ್ರೆ ಚಲೋ ಆಗಂಗಿಲ್ಲ ಅಂತಂದು ಕತಿನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ. ಇವರು ಒಂದು ಮಾತು ಹೇಳಿಲ್ಲ ನೋಡು, ಊರಿಗೆ ಹೋಗ್ಯಾವಂತಲೇ ಇವ್ರು ಬಂದಂದ್ರಲ್ಲ, ಊರಿಗೆ ಹೋಗ್ಯಾರ ಕೂಡಿದ್ರು ನನಗೆ ಅಂತಂದು ಅತ್ತಿ ಅನ್ನಕ್ಕಿಗೆ ಇವರ ಕಿಮ್ಮತ್ತು ಕೊಡೋಂಗಿಲ್ಲ ಅಂದಮೇಲೆ ಅಲ್ಲ ಮನೆಯಾಗಿನ ಮಗನ ಕಿಮ್ಮತ್ತು ಕೊಡೋಂಗಿಲ್ಲ. ಇನ್ನೇನು ಸಸಿ ಅನ್ನಕ್ಕೆ ನನಗೆ ಕಿಮ್ಮತ್ತು ಕೊಡ್ತಾಳ, ಮತ್ತು ಸಸಿ ತವ್ರ ಮನೆಯವ್ರು ನನಗೆ ಕಿಮ್ಮತ್ತು ಕೊಡ್ತಾರ. ಮಗಗ ಇಲ್ಲ ಗಂಡಗ ಇಲ್ಲ, ಹೆಂಡತಿ ಅನ್ನೋದು ಗಂಡಗಿಲ್ಲ, ತಾಯಿ ಅನ್ನೋದು ಮಗಗಿಲ್ಲ. ಇವ್ನು ನೋಡಿದ್ರೆ ಹೊಲಕ್ಕೆ ಹೋಗೋದು ಮನೆ ಬರೋದು ನನ್ನ ಗಂಡನ ಕೆಲಸ. ಇವಂದು ಏನೇನಾರ ಟೌನ್ನೇ ಕೆಲಸ ಇದ್ರೆ ಟೌನಿಗೆ ಹೋಗೋದು ಮತ್ತು ಮನೆ ಬರೋದು, ಉಣ್ಣೋದು ಅಡುಗೆ ಮಾಡಿಟ್ಟಿರ್ತಾನೆ, ಉಣ್ಣೋದು ಮಕ್ಕಳೋದು. ಮತ್ತೇನಿರ್ತೈತಿ ಹೆಂಗದಿವ ಏನು ಬೇ ಮತ್ತು ಅಂತಂದು ಏನು ಕೇಳಂಗಿಲ್ಲ ಹೇಳಂಗಿಲ್ಲ. ಯವ್ವ ಯಾಕೆ ಇಲ್ಲೇ ಹೊರಗೋ ನಿಂತಿದ್ದಿ, ಏನಾಯ್ತು? ನಿನ್ನ ಹೆಂಡ್ತಿ ನಿನ್ನ ಮಗ ನಿನ್ನ ಹೆಂಡ್ತಿ ತಂದೆ ತಾಯಿ ಇಬ್ಬರು ಹೋದ್ರೇನು ಊರಿಗೆ? ಹೋದ್ರಲ್ಲ ಊರಿಗೆ ಕಳಿಸಿ. ನಾನು ಟೌನ್ ಕಡೆಗೆ ಹೋಗಿದ್ದೆ, ಬದುಕು ತೊಗೊಂಡಿತ್ತು ಏನೇನೋ ಅಂತಂದು. ಯಾಕೆ ಏನಾಯ್ತು? ಏನಾಗಿಲ್ಲಪ್ಪ, ಏನಾಗೋದು ಇಲ್ಲ. ಅದಕ್ಕೆ ಕೇಳಿದೆ ನಾನು ಹೋಗ್ಯಾರ ಇಲ್ಲ ಅನ್ನೋದು. ಮನೆ ತೊಳ್ಕೊಬೇಕು, ಮತ್ತು ಹೊಲಿ ಮನೆ ಬಂದಂಗೆ ಆಗೈತೆ ನಮಗೂ. ಮನೆ ತೊಳಿಬೇಕು ನನ್ನ ಕೈಯಿಂದ, ಒಬ್ಬಾಕಿ ಕೈಯಿಂದ ಇಂಥ ದೊಡ್ಡ ಮನಿನ ಸ್ವಚ್ಛ ಮಾಡೋದು ಆಗಂಗಿಲ್ಲಪ್ಪ. ಆವಾಗ ಏನೋ ನಿನ್ನೆ ಅಂತಿದ್ಲು ಜೊತೆಗೆ ಕುಡ್ಕೊಂಡು ಮಾಡ್ಕೊಂಡು ಹೋಗಿದ್ವಿ. ಈಗ ನನ್ನ ಒಬ್ಬಾಕಿ ಕೈಯಿಂದ ಇಂಥ ಮನಿನ ಸ್ವಚ್ಛ ಮಾಡೋದು ಆಗಂಗಿಲ್ಲ. ಹಾಗಾಗಿ ಯಾರನ್ನಾರ ಹೇಳು ಮನೆದು ಮತ್ತು ಹಾಸಿಗೆ ಅವನು ಎದ್ದಕ್ಕೋಬೇಕು, ಬಾಂಡೆ ಅವನು ತೊಳ್ಕೊಬೇಕು ಒಂದಿಲ್ದಂಗೆ. ಯಾಕಂದ್ರೆ ಒಲಿ ಮನೆ ಅಂದಮೇಲೆ ಎಲ್ಲ ತೊಳ್ಕೊಂಡು 5 ದಿನಕ್ಕೆ ಪೂಜೆ ಮಾಡೋಕೆ ಬರ್ತೈತಿ. ಇಲ್ಲ ಅಲ್ಲಿ ತನಕ ನಾವು ದೇವ್ರ ದೀಪ ಹಚ್ಚಕ್ಕೆ ಬರೋಂಗಿಲ್ಲ, ಏನಿಲ್ಲ. ಹಾಗಾಗಿ ಮತ್ತು ಯಾರಿಗಾರ ಹೇಳು ಹಿಂಗೆ ಮನೆ ಸ್ವಚ್ಛ ಮಾಡೋದಕ್ಕೆ. ನಿಮ್ಮ ಅಪ್ಪಗಂತ್ರ ಹೇಳಿ ಏನು ಅವ್ರು ದಾತ್ ತೊಗೊಳಂಗಿಲ್ಲ. ಅವ್ರು ಹೊಲ ಮನೆಗೆ ಅಡ್ಡಾಡತ್ಲಿಗೆ ಅಪ್ಪಗೆ ಸಾಕಾಗಿರ್ತೈತಿ. ಮನೆದಂತ್ರ ಆಗಂಗಿಲ್ಲ ಅವ್ರಿಗೆ ಬದುಕು. ನೀನು ಯಾರಿಗಾರ ಹೇಳಿ ಮನೆ ಬದುಕಿಗೆ ಹಚ್ಚಿ. ಹ್ಞೂನ್ವಾ ಹೇಳ್ತಾನೆ ತಗೋ. ಯಾರಿಗಾರ ನಮ್ಮ ಹೊಲದಾಗ ಬದುಕು ಮಾಡೋರು ಯಾರು ಸಿಕ್ಕರು ಅಂದ್ರೆ ಹೇಳ್ತಾನೆ, ಒಂದಿಟ್ಟು ಡೋಳ ಕೊಡೋಕೆ. ಅದಕ್ಕೆ ಹಾಸಿಗೆ ಪಾಸಿಗೆ ಏನು ಎದ್ದು ಹಾಕ್ಬೇಡ, ನಾನು ಎದ್ದು ಹಾಕ್ತಾನಂತ ಹೇಳು. ಅದೇ ಬೇಕಾದಷ್ಟು ಬೋರ್ ನೀರು ಹರಿತೈತಿ ಹಿಂದೆ, ನಾನು ಎದ್ದು ಹಾಕ್ಬಿಡ್ತಾನೆ. ಹಂಗಾದ್ರೆ ಚಲೋ ಆಗ್ತವ. ಮತ್ತು ಅನ್ನ ಸಾರು ಅದನ್ನ ಮಾಡ್ತಾ ನೋಡಪ್ಪ ಸಂಜಿಕೆಗೆ. ನನಗಂತೂ ಏನು ಈಗ ರೊಟ್ಟಿ ಪಟ್ಟಿ ಮಾಡೋದಂತ್ರ ಆಗಂಗಿಲ್ಲ ನನ್ನ ಕೈಯಾಗ. ಬೇಕಾದ್ರೆ ಮುದ್ದೆ ಮಾಡ್ಕೊಡು ಅಂದ್ರೆ ಮುದ್ದೆ ಮಾಡ್ಕೊಡ್ತಾನೆ ಅಷ್ಟೇ. ಯವ್ವ ನೀನು ಅದನ್ನು ಮಾಡು ಇದನ್ನು ಮಾಡು ಅಂತ ನಾವೇನು ಇದು ಮಾಡೋಂಗಿಲ್ಲ. ನಿನಗೇನು ಹಗರಕತಿ ನಿನ್ನ ಕೈಗೆ ಏಟಕತ್ತೆ ಅಟ್ ಮಾಡು. ಪಾಪ ನಿನಗೂ ವಯಸ್ಸಾಗೈತಿ, ಏನು ನೀನು ಮಾಡ್ತಿದ್ದಿ, ನಿನಗೆ ಏಟಕತ್ತೆ ಅಟ್ ಮಾಡು. ಆಯ್ತು ತಗೊಂಗಾರ ಹೋಗು.
ದನಕ್ಕೆ ಅವಕ್ಕೆ ಮೇಲಿಟ್ಟು ಮೇವಿಟ್ಟು ಒಂದಿಟ್ಟು ನೀರು ಕುಡಿಸಿ ಬಾ ದನಗಳಿಗೆ. ಆಯ್ತು ತಗೊಳಬಿ. ಹೇಳ್ದಂಗೆ ಅದನ್ನ ದಾರಿಗೆ ಹೇಳ್ತಿದ್ರೆ ಮಾತು ಕೇಳಂಗಿಲ್ಲ. ಎಟ್ಟೆಡವಟಕನ್ ಹೆಂಡತಿ ಪರವಾಗಿ ನಿಂದಿರ್ತಾನಲ್ಲ, ಎಟ್ಟೆಡವಟಕನ್ ನೋಡಿ ಹೆಂಗೆ ದಾರಿಗೆ ಹೋದಾನ. ಹೋಗಿ ಒಂದಿಟ್ಟು ಅನ್ನ ಸಾರು ಮಾಡ್ತೀನಿ, ನಾಳಿಂದ ಮನೆ ಸೆಟ್ ಮಾಡ್ಕೊಳಕ್ಕೆ ನಿಂತ್ರಾತ. ಜ ಜ ಜ ಜ ಜ ಜ ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಭಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಂಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀಚಕ್ರಧಾರಿಗೆ ಶಿರಭಾಗಿ ಲಾಲಿ. ಏ ಮುದ್ದು, ಎಷ್ಟೊತ್ತದ ಮಕ್ಕಳದು? ಹಾಂ, ಎದ್ದಳು. ಮಮ್ಮ ಅಲ್ವಾ ಮಗಗ ಅಂತ ಚಂದ ಹಾಡು ಹೇಳಕತ್ತಿದಿ, ಮತ್ತು ಮಕ್ಕೊಂಡಾನ ಇನ್ನೊಂಚೂರು ಜೋಮ್ ಬಂದಂಗೆ ಆಗೈತೆ, ಮತ್ತು ನಿದ್ದಿದ್ದು ಹಂಗೆ ಮಕ್ಕೊಂಡಾನ ನೋಡಿ ನಿನ್ನ ಮಗ. ಬಂದಾಳ ಸುಟ್ಟು ಎತ್ಕೊಳಕ್ಕೆ ಆಗಲಿಲ್ಲ ನೋಡುವ, ಹಂಗಾಗಿ ಎತ್ಕೊಂಡ್ರಾತಂದಿಟ್ಟು ಕೂಸು ನಾಡ್ಸಿದ್ರಾತ ಅಂತಂದು ಬನ್ನಿ. ಏನು ಮಾಡಾತಿದ್ದಿ? ನಮ್ಮ ಈಗ ಕುತ್ಕೊಂಡು ಹಾಲು ಕುಡ್ಸೋನು ಅಂತಂದು ಕುತ್ಕೊಂಡಿದ್ದಮ್ಮ. ಎದ್ದಳ ಹೆಬ್ಸಾತನಿ, ಎದ್ದಳಕ ಹೊಲ್ ನೋಡು. ಹಾಗಾಗಿ ಹಂಗೆ ಹಾಡು ಹೇಳ್ಕೊಂತ ಕುಂತಿದ್ನಿ. ಎಬ್ಸಾನು ಅಂದ್ರೆ ಎದ್ದಳಕ ಹೊಲ್ಲ. ಜ್ಯೋತಿ, ನಿನಗೇನು ತಿಳಿತೈತಿಲ್ಲ, ಕುಂತ್ಕೋಬಾರ್ದವ. ಭಾಳ ಹೊತ್ತು ಕುಂತ್ರ ನಡ ನೋವು ಬರ್ತೈತೆ ನೋಡು, ಕೊನೆ ತನಕನೂ ಉಳಿದು ಬಿಡ್ತೈತೆ ನಡ ನೋವು. ಭಾಳ ಕುಂದ್ರಕ್ಕೆ ಹೋಗ್ಬೇಡ, ಹಂಗೆ ಮಕ್ಕೊಂಡ ಕುಡಿಸ್ ಒಂದಿಟ್ಟು. ಮಕ್ಕೊಂಡು ಕುಡಿಸ್ಬಾರ್ದು ಮತ್ತು ಕುತ್ಕೊಂಡ ಕುಡಿಸ್ಬೇಕು. ತೀರ ಭಾಳ ಹೊತ್ತು ಕುಂದ್ರು ಬೇಡವ. ಕೂಸು ಎದ್ಮೇಲೆ ಎತ್ಕೊಂಡು ಕುತ್ಕೊಳಕ್ಕೆ ಬರಲಿಲ್ಲೇನ? ಇನ್ನು ಮಕ್ಕೊಂಡ ನಾನು ಇಲ್ಲಮ್ಮ, ನಾನು ಮತ್ತು ಮಕ್ಕೊಂಡನ ಅಂತಂದು ಸುಮ್ಮನಾಗಿದ್ನಿ. ಡಾಕ್ಟ್ರು ಬೈತಾರೆ, ಕೂಸು ಮಕ್ಕೊಂಡ್ರು ಏನಾಯ್ತು, ತಾಸಿಗೊಮ್ಮೆ ಎಬ್ಬಿಸಿ ಹಾಲು ಕುಡಿಸ್ರಿ, ಮಕ್ಕೊಂಡವು ಅಂತಂದು ಹಂಗೆ ಬಿಟ್ಟು ಕುಂತು ಬಿಡಬೇಡ್ರಿ, ಬಾಯಿ ಒಣಗ್ತೈತೆ, ಗಂಟ್ಲು ಒಣಗ್ತೈತಂತ ಕೂಸಿಗೆ. ಅವು ಏನು ಹೊಟ್ಟೆಯಾಗಿದ್ದಂಗೆ ಇನ್ನೂ ಅವಕ್ಕೆ ನೀವ ಒಂದಿಟ್ಟು ಕಾಳಜಿ ಮಾಡಿ ಹಾಲು ಕುಡಿಸ್ಬೇಕು. ಹಂಗೆ ಬಿಟ್ಟು ಇರಬಾರ್ದು ಅಂತ ಅಂದಿದ್ರಮ್ಮ ದವಾಖಾನ್ಯಾಗ. ಮತ್ತು ಹಾಗಾಗಿ ಎಬ್ಬಿಸಿ ಹಾಲು ಕುಡ್ಸಕತ್ತಿದ್ನಿ. ಹ್ಞೂ ನೋಡಲ್ಲೇ 3 ದಿವಸ ಆಗಿ ಓದ್ತೀವಿ ನುಟ್ಟಿ. ಇನ್ನೊಂದು 2 ದಿವ್ಸಕ್ಕಲ್ಲೇ ಇದು ಸೂದ್ಕ ಎಲ್ಲ ತಕ್ಕೊಂಡು ನಿಮ್ಮ ಮತ್ತೆಯರೆಲ್ಲ ಸೂದ್ಕ ತಕ್ಕೊಂಡ್ರಂದ್ರೆ ಅವ್ನು ತೊಟ್ಲಿಗೆ ಹಾಕಕ್ಕೆ ಅದಕ್ಕೂ ಚಲೋ ಆಕತ್ ನೋಡು. ಯಮ್ಮ, ಮತ್ತು ಇವನಿಗೆ ಮಂಗ್ಸೋಕೆ ತೊಟ್ಲ ಅದನ್ನ ತಯಾರು ಮಾಡಿ ಏನು? ಹ್ಞೂ ತೊಟ್ಲ ತಯಾರು ಮಾಡೇನಿ, ಮಾಡಿ ಎತ್ತಿಟ್ಬಿಟ್ಟಾನಿ. ಮತ್ತು 5 ದಿವಸಕ್ಕೆ ಹಾಕ್ಬೇಕು ಒಮ್ಮೆರಿ, ಹಂಗೆ ತೊಟ್ಲಕ್ಕೆ ಹಾಕಕ್ಕೆ ಬರಂಗಿಲ್ಲ. ನಿನ್ನ ಗಂಡನ್ನ ಫೋನ್ ಮಾಡಿ ಕೇಳ್ಬೇಕಿತ್ತು ಸೂದ್ಕ ಎಲ್ಲ ತಗೊಂಡಾರ ಇಲ್ಲ ಅಂತಂದು. ಹಂಗೆ ತಗೊಂಡ್ರು ಅಂದ್ರೆ ಚಲೋ ಆಕತ್ತವ ನಮಗೆ ತೊಟ್ಲಕ್ಕೆ ಹಾಕಕ್ಕೆ, ಕಾರ್ಯಗಳು ಮಾಡೋಕ್ಕೂ. ಅದಕ್ಕೆ ಅವರು ನಿನ್ನ ಗಂಡನ ಮನೆಯವ್ರು ಸೂದ್ಕ ತಗೊಳಿಲ್ಲ ಹೊರತು ಅವನ್ನ ತೊಟ್ಲಿಗೆ ಹಾಕಕ್ಕೆ ಬರಂಗಿಲ್ಲ. ತಡೆದು 11 ದಿವಸಕ್ಕೆ 9 ದಿವಸಕ್ಕೆ ಹಾಕ್ಬೋದಿತ್ತು. ಮತ್ತು ಅವನಿಗೆ ತೊಟ್ಲದ ಒಂದಿಟ್ಟು ರೂಢಿ ಮಾಡೋಣ, ತಲೆ ಬಿಟ್ಟಕತ್ತಿ. ತೊಟ್ಲಕ್ಕೆ ಹಾಕಿ ರೂಢಿ ಮಾಡಿಬಿಟ್ಟಿವಿ ಅಂದ್ರೆ ಎಲ್ಲಕ್ಕೆ ತಲೆ ಉದ್ದಕತ್ ನೋಡಿ, ಚಂದ ಆಗಂಗಿಲ್ಲ ಮುಂದೆ ನಿನ್ನ ಮಗ. ಆಮೇಲೆ ನನಗಂತಿದ್ದಿ ನಮ್ಮ ಅಮ್ಮ ಹೆಂಗೆ ಮಾಡಿದ್ಲು ಬಾಣೆತನ ನನ್ನ ಮಗಂದು ತಲೆ ಉದ್ದು ಮಾಡಿಟ್ಟಾಳ ಅಂತಂದು. ಅಮ್ಮ, ನಾನು ಹೆಂಗೆ ಅನ್ನಕ್ಕೆ ಹೋಗ್ಲಿ, ನೀನು ಗೊತ್ತಿಲ್ಲನ ನೀನು ಎಷ್ಟು ಬಾಣೆತನ ಮಾಡಿದ್ದಿ. ನೀ ಎಲ್ಲ ಚಲೋತ್ನಂಗೆ ಮಾಡ್ತಿದ್ದಿ, ನಾ ಏನು ಅನ್ನಂಗಿಲ್ಲಮ್ಮ, ನಿನಗೆಲ್ಲ ಗೊತ್ತೈತಲ್ಲ. ಹ್ಞೂ ಚಲೋ ಹೊತ್ನಂಗೆ ನೀರು ಹಾಕ್ತಾನಲ್ಲ ಬೆಂಕಿ, ಚಲೋ ಹೊತ್ನಂಗೆ ಕಾಸ್ಕೋಬೇಕು. ಏನೋ ಇಲ್ಲಕ್ರ ಮುಂದೆ ಪೈ ಕಡ್ದು ಬರ್ತೈತಿ. ಬೆಂಕಿ ಹಂಗೆ ಎಷ್ಟು ಕಾಸ್ತಿ ಅಷ್ಟು ಒಳ್ಳೇದು. ಕೊಬ್ಬರಿ ಖಾರನೂ ಮಾಡ್ತೇವೆ 5 ದಿವಸಕ್ಕೆ. ಕೊಬ್ಬರಿ ಖಾರನೂ ಕೊಟ್ರಾತು ನಿಂದು 5 ದಿವಸಕ್ಕೆ. ಮತ್ತು ನಿಂದೇನು ಮೈ ತೊಗೊಂಬಿಡು, ಇವತ್ತು ಹೆರೆದು ಬಿಡ್ತೇವೆ ನಿನಗೆ. ನೀರು ಹಾಕ್ತೇವೆ ಬೆಂಕಿ ಹಂಗೆ, ನೀರು ಕಾಸಿ ಒಂದಿಟ್ಟು ಬೆಂಕಿ ಅದನ್ನ ಇದನ್ನು ಮಾಡಕ್ಕೆ ಇಟ್ಟಾನಲ್ಲಿ ಕಾಸ್ಕೊಂಬಿಡು ಒಂದಿಟ್ಟು. ಮಕ ನೋಡು 2 ತಪ್ಪ ಕಾಯಿ ಕಟ್ಟಿದಂಗೆ ಇದು ಮಕ. ಹ್ಞೂ ನಮ್ಮ ಆತು. ಮತ್ತು ನಿನ್ನ ಗಂಡಗೆ ಫೋನ್ ಮಾಡಿ ಕೇಳು, ನಿಮ್ಮ ಅತ್ತೆಯರು ಒಲೆ ಮನೆ ಎಲ್ಲ ತೊಗೊಂಡಿದ್ರು ಅಂದ್ರೆ ಚಲೋ ಆಕತ್ ನಮ್ಗೆ. ಇನ್ನು ಕೂಸನ್ನ ಎತ್ಕೊಳ್ಳೋಣ ಅಂತಂದು ಬಂದು ನಾನು. ನಿಮ್ಮವ್ವ ಕೊಬ್ಬರಿ ಅದನ್ನ ತುರಿಬೇ ಮತ್ತು ಕೊಬ್ಬರಿ ಖಾರ ಮಾಡಿದ್ರೆ ಆತು ಅಂತಂದಂದ್ಲು. ನಾನು ತಡಿವಾ ಕೂಸನ್ನ ಎತ್ಕೊಂಡೆಲ್ಲ ಎತ್ಕೊಂಡು ನೋಡ್ಬೇಕು ನಮ್ಮ ಮಗನ ಅಂತಂದು ಬಂದೆ. ಇನ್ನು ಮಕ್ಕೊಂಡು ಅಂತವ ಸಂಜೆ ಮುಂದೆ ಎತ್ಕೊತಾನೆ. ಹ್ಞೂ ನಮ್ಮ ಆತು ತಗೋ, ನಾ ಹೋಗಿ ಆಮೇಲೆ ಬರ್ತಾನೆ. ಏ ಗುಂಡ ಎದ್ದಾಳ ನೋಡು, ಅಮ್ಮ ಬಂದಂಗೆ ಹೊತ್ತು ಏನು ಬೀಗ್ರನ್ ಕರಿತಿ ಏನೋ ನೋಡು, ನಿದ್ದೆ ಹೊಡ್ಯಾಕತ್ತಿದಿ.